ರಘು ಅಂತೇಳಿ, ನಾನೊಬ್ಬ ಕನ್ನಡ ಪರ ಹೋರಾಟಗಾರ ಆಗಿದ್ದೀನಿ. ಏನು ಇವತ್ತಿನ ದಿನದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕಾರ್ಯಕ್ರಮದಲ್ಲಿ ಮಾಂಸಾಹಾರ ಸೇವನೆಯನ್ನು ಮಾಡಬಾರ್ದು ಅಂತೇನೋ ಒಂದು ಆದೇಶನ ಹೊರಡಿಸಿ, ಮತ್ತು ಚಾಟಲ್ಲಿ ಮಾಂಸಾಹಾರ ಸೇವನೆದ ಹೊರಡಿಸಿಲ್ಲ. ನಾವು ಈ ಭಾಗದಲ್ಲೆಲ್ಲ ಮಾಂಸಾಹಾರಿಗಳೇ, ಮಾಂಸ ತಿನ್ನೋದ್ರಲ್ಲಿ ಏನು ತಪ್ಪಿದೆ? ಅದನ್ನು ಬಿಟ್ಟು ಇವರು ಇವ್ರು ತಿನ್ನೋಕ್ಕಾಗಲ್ಲ, ತಿನ್ನೋರು ಬೇಡ, ತಿನ್ನಲಿ ಬಿಡ್ರಿ. ಈಗ ಉತ್ತರ ಕರ್ನಾಟಕದ ಊಟವನ್ನು ಇಲ್ಲಿ ಚಾಟಲ್ಲಿ ಹಾಕಿದ್ದಾರೆ ಅಂತಂದಮೇಲೆ ಈ ಭಾಗದ ಒಂದು ಮಾಂಸಾಹಾರ ಸೇವನೆಯನ್ನು ಇಲ್ಲಿ ಹಾಕಬೇಕು. ಇದು ಈಗ ಕನ್ನಡ ಸಾಹಿತ್ಯ ಪರಿಷತ್ ಇವ್ರ ಮನೆಯಿಂದ ತಂದೆಯವರು ಅಧ್ಯಕ್ಷರಾಗಿರ್ಬೋದು, ಇನ್ನೊಬ್ಬರೇ ಆಗಿರ್ಬೋದು ಅಂತ ಕೊಡ್ತಾಯಿಲ್ಲ. ಸರ್ಕಾರದಿಂದ ದುಡ್ಡು ಬರ್ತದೆ, ಕೊಡಬೇಕು ಜನಕ್ಕೆ. ಅದು ಒಂದು ಮಾಂಸಾಹಾರ ಸೇವನೆಗೆ ಅವಕಾಶ ಅಲ್ಲಿ ಕೊಡಬೇಕಾಗ್ತದೆ. ಏನಪ್ಪ ಅಂತಂದರೆ ಇವರು ಸ್ವಾರ್ಥಕ್ಕೋಸ್ಕರ ಮಾಂಸ ತಿನ್ನುವಂಗಿಲ್ಲ ಅನ್ನೋದನ್ನು ನಮ್ಮ ಮೇಲೆ ಯಾಕೆ ಇರಬೇಕು? ನಮ್ಮಲ್ಲಿ ಅವ್ರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಅವ್ರ ಆಹಾರ ಹಕ್ಕು, ಅವ್ರ ಊಟದ ವ್ಯವಸ್ಥೆ, ಅವ್ರು ಯಾವ್ಯಾವ ತಿನ್ನಬೇಕು ಅನ್ನೋದು ಸಂವಿಧಾನಿಕ ಹಕ್ಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಯಾವ ಥರದ ಊಟ ಬೇಕಾದ್ರೂ ಮಾಡ್ಬೋದು. ಇವರು ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತಕ್ಕಂಥದ್ದು, ಇದನ್ನು ಊಟ ಮಾಡೋಂಗಿಲ್ಲ ಅಂತ ಹೇಳಿದಕ್ಕೆ ಇದು ತಪ್ಪು. ಇದನ್ನು ಜೋಶಿ ಅವರು ಇದನ್ನು ವಾಪಸ್ ತಗೋಬೇಕು. ಚಾಟ್ನಲ್ಲಿ ಮಾಂಸಾಹಾರ ಸೇವನೆಯನ್ನು ಮಾಡ್ತಕ್ಕಂಥದ್ದನ್ನು ಅವಕಾಶ ಕೊಡಬೇಕು. ಇಲ್ಲ ಅಂತಂದರೆ ಈಗ ಎಲ್ಲ ಕಡೆಯೂ ಎಲ್ಲ ಜಿಲ್ಲೆಯಲ್ಲೂ ಚಳುವಳಿಗಳು ನಡೀತಾ, ಎಲ್ಲ DC ಇಲ್ಲ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳಿಗೆ ಮಾಂಸಾಹಾರ ಸೇವನೆ ಮಾಡಬೇಕು, ಅಲ್ಲಿ ಕೊಡಬೇಕು ಅಂತೇಳಿ ಕೊಟ್ಟಿಲ್ಲ ಅಂತಂದರೆ ಅಲ್ಲಿ ಬೇರೆ ಥರದ ವಾತಾವರಣಗಳು ಸೃಷ್ಟಿ ಆಯ್ತವೆ. ಅಂದರೆ ನಾವೇ ಮಾಂಸಾಹಾರನ ಅಲ್ಲಿ ಬೇರೆ ಥರ ಮಾಡಿ ಅಲ್ಲಿ ಜನಗಳಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತೆಲ್ಲ ಒಂದು ಹೋರಾಟಗಳು ಚಳುವಳಿ ನಡೀತವೆ. ಮತ್ತು ಅದು ನಡೀತಕ್ಕಂಥ ಬೇರೆ ಬೇರೆ ಅಂದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಅವಕಾಶವನ್ನು ಕೊಡಬಾರ್ದು. ಎಲ್ರಿಗೂ ಮಾಂಸಾಹಾರ ಸೇವನೆ ಕೊಡಬೇಕು. ತಿಂದೇ ಇರಲಿ, ಏನು ಮಾಡೋಕ್ಕಾಯ್ತದೆ? ವೆಜ್ಜು ನಾನ್ ವೆಜ್ ಎರಡನ್ನೂ ಮಾಡಿಸ್ಲಿ. ನಾನ್ ವೆಜ್ ತಿನ್ನೋರು ತಿನ್ನಲಿ, ವೆಜ್ ತಿನ್ನೋರು ತಿನ್ನಲಿ ಅಷ್ಟೇ.